ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹೊಸ ಎಪಿಸೋಡನ್ನು ನೋಡ್ಕೊಂಬರೋಣ. ಸೂರ್ಯ ಮನೆಗೆ ಗೆಸ್ಟನ್ನು ಕರ್ಕೊಂಬಂದಿರ್ತಾನೆ. ಅವರು ಮಲೇಷ್ಯಾದಿಂದ ಬಂದಿರ್ತಾರೆ. ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಬಂದಿರ್ತಾನೆ. ಅವರು ಸಹ ಮನೆಗೆ ಬಂದು ತುಂಬ ಶ್ರಮ ಕೊಟ್ಟಿದ್ದೀರಿ, ದಯವಿಟ್ಟು ಕ್ಷಮಿಸಿ ಅಂತ ಅಂತಾರೆ. ಇಲ್ಲ ಆ ಥರ ಏನಿಲ್ಲ, ನೀವು ಆರಾಮಾಗಿ ಕೂತ್ಕೊಳ್ಳಿ, ತುಂಬ ಖುಷಿ ಆಯಿತು ನೀವು ಬಂದಿದ್ದು ಅಂತೇಳಿ ರಂಗನಾಥ್ ಅಂತಾನೆ. ಅದಾದಮೇಲೆ ರೋಹಿಣಿ, ಅಯ್ಯೋ ಇವ್ರು ಅಂದಿದ್ರೆ ನಾನು ಏನಾದ್ರು ಒಂದು ಐಡಿಯಾ ಮಾಡಿ ಹೋಗ್ಬಿಡ್ತಾ ಇದ್ನಲ್ವ, ಏನು ಮಾಡೋದು, ಇವರಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತೇಳಿ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಒಂದು ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಹಲ್ಲು ನೋವಿನ ನಾಟಕ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ತುಂಬಾ ಹಲ್ಲು ನೋವ್ತಾ ಇದೆ ಅಂತ ಹೇಳಿ ಮನೆಯವ್ರ ಮುಂದೆ ಎಲ್ಲ ಬಂದು ನಿಂತ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮನೆಯವ್ರ ಮುಂದೆ ಬಂದು ನಿಂತ್ಕೊತಾಳೆ. ಶಾಂತಿ, ಯಾಕಮ್ಮ ಅಷ್ಟೊತ್ತಿಂದ ಕರಿತಾ ಇದ್ದೀನಿ, ಬರ್ತಾನೆ ಇಲ್ಲ, ನಿಮ್ಮೂರು ಅಂತೆ, ನೋಡು ಮಾತಾಡು ಅಂತ ಹೇಳಿ ಶಾಂತಿ ಅಂತಾಳೆ. ಇಲ್ಲ ಅತ್ತೆ, ನನಗೆ ತುಂಬ ಹಲ್ಲು ನೋವ್ತಾ ಇದೆ, ಮಾತಾಡೋಕ್ಕೂ ಸಹ ಆಗ್ತಾಯಿಲ್ಲ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ರೋಹಿಣಿ ಅಂತಾಳೆ. ಅಯ್ಯೋ ತುಂಬ ಹಲ್ಲು ನೋವಮ್ಮ, ನಡಿ ನಾನು ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ ಅಂದಾಗ ಶ್ರುತಿ ಬಂದು ಇಲ್ಲ ಅತ್ತೆ, ನಾನು ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ ಅಂತಾಳೆ. ರೋಹಿಣಿ ಇಲ್ಲ ಪರವಾಗಿಲ್ಲ ನಾನೇ ಹೋಗ್ತೀನಿ ಅಂದಾಗ ಇಲ್ಲ ರೋಹಿಣಿ ಅವರೇ, ನೀವು ಯಾಕೆ ಒಬ್ಬರೇ ಹೋಗ್ತೀರಾ, ನಾನು ಬರ್ತೀನಿ ನಡೀರಿ ಅಂತ ಹೇಳಿ ಶ್ರುತಿ ರೋಹಿಣಿನ ಕರ್ಕೊಂಡು ಹೋಗ್ತಾಳೆ ಹಾಸ್ಪಿಟ್ಲಿಗೆ. ಶಾಂತಿ, ಅಯ್ಯೋ ಪಾಪ ಬೆಳಿಗ್ಗೆಯಿಂದ ಚೆನ್ನಾಗಿದ್ಲು, ಈಗ ಸಡನ್ನಾಗಿ ಏನಾಗೋಯ್ತು ಅಂತ ಹೇಳಿ ಅನ್ಕೊತಿರ್ತಾಳೆ. ಅದೇ ಟೈಮಿಗೆ ಮನೆಗೆ ಬಂದಿರೋ ಗೆಸ್ಟು, ಅಯ್ಯೋ ನಾವು ಬಂದಿರೋ ಟೈಮಲ್ಲಿ ಈ ರೀತಿ ಆಗಬೇಕಾ ಅಂತ ಹೇಳಿ ಬೇಜಾರು ಮಾಡ್ಕೊತಿರ್ತಾರೆ. ಸರಿ 2 ನಿಮಿಷ ವೆಯ್ಟ್ ಮಾಡಿ, ಅಷ್ಟರಲ್ಲಿ ಊಟನ ರೆಡಿ ಮಾಡಿಬಿಡ್ತೀನಿ, ನೀವು ಊಟ ಮಾಡಿಕೊಂಡು ಆಮೇಲೆ ಹೊರಡಿರಿ ಅಂತ ಹೇಳಿ ಮೀನಾ ಸೂರ್ಯ ಕಿಚನ್ಗೆ ಬರ್ತಾರೆ. ಮೀನಾ ಸೂರ್ಯ ಬಂದು ಏನಿದು ಸಡನ್ನಾಗಿ ಹಲ್ಲು ನೋವು ಅಂತ ಹೇಳ್ತಾ ಇದ್ದಾಳೆ ಅಂತ ಮೀನಾಗೆ ಸೂರ್ಯ ಹೇಳ್ತಾ ಇರ್ತಾನೆ. ಅದಕ್ಕೆ ಮೀನಾ, ಸುಮ್ಮನಿರಿ, ಹಲ್ಲು ನೋವು ಕೇಳಿ ಬರುತ್ತಾ, ಅವ್ರು ಅಷ್ಟು ನೋವು ಅನುಭವಿಸ್ತಿದ್ದಾರೆ ಅಂಥೇಳಿ ಮೀನಾ ಅಂತಾಳೆ. ಅದಕ್ಕೆ ಸೂರ್ಯ, ಹದಿನೇರ ದಡ್ಡಿ ಅಂತ ಹೇಳೋದು, ಹಲ್ಲು ನೋವು ಒಂದೇ ಸಲ ಬರೋದಿಲ್ಲ, ಫಸ್ಟು ಒಂಚೂರು ಜುಮ್ ಅನ್ನುತ್ತೆ, ಪೇಯ್ನ್ ಬರುತ್ತೆ, ಅದಾದಮೇಲೆ ಊಟ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಅಂತಂದ ತಕ್ಷಣವೇ ಮೀನಾ, ಹೌದು ರೀ, ಮಾರ್ನಿಂಗ್ ಒಳ್ಳೆ ಇಲ್ಲಿ ತಿಂದಂಗೆ ತಿಂತಾಯಿದ್ರು ಆಪಲ್ನ, ಖಂಡಿತವಾಗ್ಲೂ ಇವ್ರಿಗೆ ಹಲ್ಲು ನೋವಿಲ್ಲ, ಏನೋ ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ ಮೀನಾ ಅಂತಾಳೆ. ಆದರೂ ಒಳ್ಳೇದಾಯಿತು ಬಿಡಿ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಶ್ರುತಿ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾ ಇರ್ತಾಳೆ, ಏನಿದ್ರು ಸ್ಟ್ರೈಟಾಗಿ ಮಾತಾಡ್ತಾಳೆ. ಶ್ರುತಿಗೆ ರೋಹಿಣಿ ಮಾತಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಕ್ವಶನ್ ಕೇಳ್ತಾಳೆ, ನೋಡೋಣ ಏನಾಗುತ್ತೆ ಅಂಥೇಳಿ ಮೀನಾ ಅಂತಾಳೆ. ಅದೇ ಟೈಮ್ಗೆ ಶ್ರುತಿ ರೋಹಿಣಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ. ರೋಹಿಣಿ ತುಂಬಾ ಟ್ರೈ ಮಾಡ್ತಾಳೆ, ಬೇಡ ನನಗೆ ತುಂಬ ದೊಡ್ಡ ಕ್ಲೈಂಟ್ ಇದ್ದಾರೆ, ನನ್ನ ಕೆಲಸ ಇದೆ, ಬಿಟ್ಬಿಡಿ, ನಾಳೆ ಬರ್ತೀನಿ ಅಂದರೆ, ಇಲ್ಲ ನೀವು ಸುಮ್ಮನಿರಿ, ಏನೂ ಆಗೋದಿಲ್ಲ, ನಾನಿದ್ದೀನಿ, ನೀವು ಈ ರೀತಿ ಮಾಡಿದ್ರೆ ಹೇಗೆ, ನಾಳೆ ದಿವಸ ಅದು ತುಂಬಾ ಜಾಸ್ತಿ ಆಗೋಗ್ಬಿಡುತ್ತೆ, ನಾನು ನಿಮ್ಮ ಜೊತೆಲಿದ್ದೀನಲ್ವ, ಧೈರ್ಯವಾಗಿರಿ ಅಂಥೇಳಿ ಶ್ರುತಿ ಕರ್ಕೊಂಡು ಹೋಗ್ತಾಳೆ. ಏನೂ ಆಗೋದಿಲ್ಲ, ಇರುವೆ ಕಚ್ಚಿದಷ್ಟು ನೋವಾಗುತ್ತೆ ಅಷ್ಟೇ, ಕ್ಯಾವಿಟಿ ಎಲ್ಲ ತುಂಬ ಜಾಸ್ತಿ ಆದರೆ ತುಂಬ ನೋವಾಗುತ್ತೆ ಅಂತ ಹೇಳಿ ಡಾಕ್ಟರು ನಿಮಗೆ ಹಲ್ಲನ್ನು ತೆಗಿಲೇಬೇಕು ಅಂತ ಹೇಳ್ತಾರೆ. ಶ್ರುತಿ, ಬೇಡ ಹಲ್ಲನ್ನು ತೆಗೆದುಬಿಡಿ ಈಗಲೇ ಅಂತ ಹೇಳಿ ಅಂದಾಗ, ಇಲ್ಲ ರೋಹಿಣಿ ದಯವಿಟ್ಟು ಸುಮ್ಮನಿರಿ, ಏನೂ ಆಗೋದಿಲ್ಲ ಅಂತಾರೆ. ರೋಹಿಣಿ, ಇಲ್ಲ ದಯವಿಟ್ಟು ಸುಮ್ಮನಿರಿ ಶ್ರುತಿ, ನೀವು ನಾನಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ತುಂಬ ನೋವಾಗ್ತಾ ಇದೆ, ನನ್ನ ಮಾತು ಕೇಳಿ, ಬೇಡ ನಾನು ನಾಳೆ ಬಂದು ಮಾಡಿಸ್ಕೊತೀನಿ ಅಂತೇಳಿ ರೋಹಿಣಿ ಅಂದಾಗ ಡಾಕ್ಟರ್ ಅವ್ರು ಹಾಗೆ ಹೇಳೋದು, ನೀವು ಯಾಕೆ ಸೈಲೆಂಟಾಗಿ ನೋಡ್ಕೊಂಡು ನಿಂತಿದ್ದೀರಾ, ನಾನು ಹಿಡ್ಕೊತೀನಿ, ನೀವು ಬೇಗ ಹಲ್ಲನ್ನು ಕಿತ್ತು ಬಿಸಾಕಿ ನೀವು ಅಂತ ಹೇಳಿ ರೋಹಿಣಿಗೆ ಇಂಜೆಕ್ಷನ್ನ ಕೊಟ್ಟು ಹಲ್ಲನ್ನು ಕಿತ್ತಾಕ್ತಾರೆ. ಅದಾದಮೇಲೆ ನರ್ಸ್ ಬಂದು ನಿಮಗೆ ಯಾವ ರೀತಿ ಮೆಡಿಸಿನ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳ್ತಾರೆ. ಶ್ರುತಿ, ಒಂದು 10-15 ಐಸ್ ಕ್ರೀಮ್ ತೊಗೊಬನ್ನಿ ಅಂದರೆ, ಇದೇನು ಐಸ್ ಕ್ರೀಮ್ ಪಾರ್ಲರ್ ಅಂದರೆ, ದುಡ್ಡು ಕೊಡ್ತೀರಿ, ಬಿಲ್ ಜೊತೆಲಿ ನೀವು ಏನು ಬಿಲ್ ಹಾಕಿ ಐಸ್ ಕ್ರೀಮ್ದು ಸೇರಿಸಿ ನಾವು ಪೇ ಮಾಡ್ತೀವಿ ಅಂತ ಹೇಳಿ ಶ್ರುತಿ ಅಂತಾಳೆ. ಅದೇ ಟೈಮಿಗೆ ಮನೋಜನು ಸಹ ಸ್ಟೇಷನ್ಗೆ ಹೋಗಿರ್ತಾನೆ. ದೇವಸ್ಥಾನದಲ್ಲಿ ನಮಗೆ CCTV ಫುಟೇಜ್ ಬೇಕು ಅಂತ ಹೇಳಿ ನಾವು ಹೋಗಿದ್ರಿ, ಬಟ್ ದೇವಸ್ಥಾನದಲ್ಲಿ ಕೊಟ್ಟಿಲ್ಲ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು ಅಂತ ಹೇಳ್ತಾರೆ. ಅದಕ್ಕೆ ಮನೋಜ, ನಾವು ಆಲ್ರೆಡಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್ ಅಂದಾಗ, ಇಲ್ಲಪ್ಪ ನೀವು ಆ ಸ್ಟೇಷನ್ಗೆ ಕೊಟ್ಟಿರೋದು, ಈ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು, ಇನ್ನೊಂದು ಕಂಪ್ಲೇಂಟ್ ಬರ್ಕೊಡಿ ಇಲ್ಲಿ ಅಂತ ಅಂತಾರೆ. ಅದಾದಮೇಲೆ ಸರಿ ಸರ್ ಬರ್ಕೊಡ್ತೀನಿ, ನೀವು ಈಗಲೇ ಬನ್ನಿ ನಮ್ಮ ಜೊತೆಲಿ ಅಂದಾಗ, ನಮಗೂ ಕೆಲಸ ಕಾರ್ಯ ಇರುತ್ತೆ, ನೀವು ಕಂಪ್ಲೇಂಟನ್ನು ಬರೆದು ಕೊಟ್ಟು ನೀವು ಹೋಗಿ, ಅದಾದಮೇಲೆ ನಾವು ಫೋನ್ ಮಾಡ್ತೀರಿ ಅಂತ ಅಂತಾರೆ. ಅದಕ್ಕೆ ಮನೋಜ್, ಅಯ್ಯೋ ನೀವು ಆಗಲೆಲ್ಲ ಫೋನ್ ಮಾಡೋ, ನನ್ನ ಕೈಯಲ್ಲಿ ಕೆಲಸ ಎಲ್ಲ ಬಿಟ್ಟು ಬರೋಕ್ಕಾಗಲ್ಲ ಅಂತ ಅಂದಾಗ ಪೊಲೀಸರು ಬೈತಾರೆ, ನೀವೇನ್ರಿ ನೀವು ಈ ಥರ ಮಾತಾಡ್ತೀರಾ, ಯಾವಾಗ ಕರಿಬೇಕು ಗೊತ್ತು ನಮಗೆ, ಆಗ ಕರಿತೀರಿ, ಆಗ ಬಂದರೆ ಸಾಕು, ಇವಾಗ ನೀವು ಹೊರಡಿ ಅಂತ ಹೇಳಿ ಸ್ಟೇಷನಲ್ಲಿ ಹೇಳಿ ಕಳಿಸ್ತಾರೆ. ಅದೇ ಟೈಮಿಗೆ ಇವರು ಸಹ ಮನೇಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ಯಾಕಿನ್ನು ರೋಹಿಣಿ ಅವರು ಬಂದಿಲ್ಲ ಅಂತ ಹೇಳಿ. ಮನೆಗೆ ಬಂದಿರೋ ಗೆಸ್ಟು, ನೀವು ತುಂಬ ಶ್ರಮ ಕೊಟ್ಟೆ, ದಯವಿಟ್ಟು ಕ್ಷಮಿಸಿ ಅಂದಾಗ ರಂಗನಾಥ್, ಇಲ್ಲ ಸರ್ ಅದೆಲ್ಲ ಏನೂ ಇಲ್ಲ, ನಮಗೆ ಪುಣ್ಯ ನೀವು ನಮ್ಮ ಮನೆಗೆ ಬಂದಿದ್ದು, ನೀವು ಹೀಗೆ ಬೆಂಗಳೂರಿಗೆ ಬಂದಾಗೆಲ್ಲ ನಮ್ಮ ಮನೆಗೆ ಬರ್ತಾಯಿರಿ,
ನಮ್ಮ ಕರ್ನಾಟಕದಲ್ಲಿ ಮನೆಗೆ ಬಂದಿರೋರಿಗೆ ಊಟ ಹಾಕಿ ನಾವು ಕಳಿಸೋದು ನಮ್ಮ ಕರ್ನಾಟಕದ ಪದ್ಧತಿ ಅಂತ ಹೇಳಿ ರಂಗನಾಥ್ ಅಂತಾನೆ. ಅಯ್ಯೋ ನಮ್ಮ ರೋಹಿಣಿ ಬಂದುಬಿಡ್ತಾಳೆ, ಅವರು ಮಲೇಷ್ಯಾದಲ್ಲೇ ಇರೋದು, ಅದ್ರ ಬಗ್ಗೆ ಮಾತಾಡಿದರೆ ಚೆನ್ನಾಗಿರೋದು ಅಂತ ಹೇಳಿ ಅಂತಾರೆ. ಗೆಸ್ಟ್ ಬಂದು ಮೀನಾ ನಿನ್ನ ಕೈಯಲ್ಲಿ ತುಂಬ ಒಳ್ಳೆ ರುಚಿ ಇದೆಯಮ್ಮ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂದಾಗ ಸೂರ್ಯ ಇವಳು ಕೈ ಹಿಡ್ದಿರೋದೇ ನಂಗೆ ದೊಡ್ಡ ಅದೃಷ್ಟ ಸರ್ ಅಂತ ಹೇಳಿ ಸೂರ್ಯ ಅಂತಾನೆ. ಸರಿ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಮೀನಾ ಗೆಸ್ಟ್ ಹತ್ರ ಆಶೀರ್ವಾದ ತೊಗೊತಾರೆ, ಮೀನಾ ಸೂರ್ಯ ಇಬ್ಬರೂ. ಅದಾದಮೇಲೆ ಅವರು ಇನ್ನೊಂದು ಸಲ ಯಾವಾಗಾದ್ರೂ ಬೆಂಗಳೂರಿಗೆ ಬಂದರೆ ಖಂಡಿತವಾಗ್ಲೂ ಬರಬೇಕು ಸರ್, ದಯವಿಟ್ಟು ಮಿಸ್ ಮಾಡಿಬಿಡ್ರಿ ಅಂತಂದಾಗ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿ ಅವರು ಹೇಳ್ತಾರೆ. ಅದಾದಮೇಲೆ ಅವರು ಹೊಡಿದಾದಮೇಲೆ ಶ್ರುತಿ ಮತ್ತು ರೋಹಿಣಿ ಇಬ್ಬರು ಮನೆಗೆ ಬರ್ತಾರೆ. ಅಲ್ಲಿ ಕಿತ್ತಾಕೊಂಬಂದಿದ್ದೀರಿ ಅಂತ ಹೇಳ್ತಾರೆ. ಆಗ ಮನೋಜ್ ಅಲ್ಲೆಲ್ಲ ಏನು ಕಿತ್ತಾಕ್ಸ್ಕೊಬಂದ್ರಿ ಅಂತಂದಾಗ ಅಲ್ಲಿ ನೋವು ಈ ರೀತಿ ಇತ್ತು, ಅದಕ್ಕೋಸ್ಕರ ಕಿತ್ತಾಕ್ಕೊಬಂದೆ ಅಂತಾರೆ. ಅದಾದಮೇಲೆ ಸೂರ್ಯ ನಿಜ ಎಲ್ಲಿ ಬಯಲಾಗ್ಬಿಡುತ್ತೆ ಅಂಥೇಳಿ ಈ ನಾಟಕ ಮಾಡ್ತಾ ಇರೋದು ಪೌಡ್ರಮ್ಮ ಅಂತೇಳಿ ಒಳಗಡೆ ಗುಸು ಅಂತ ಅಂತಾನೆ. ಅದಾದಮೇಲೆ ಶ್ರುತಿ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ರೋಹಿಣಿ ಅವರು ತಿನ್ನೋದಕ್ಕೆ, ಐಸ್ ಕ್ರೀಮೇ ತಿನ್ನಬೇಕಂತೆ, ಐಸ್ ಕ್ರೀಮ್ ತಿಂದರೆ ಹಲ್ಲು ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿ ಶ್ರುತಿ ಅಂತಾಳೆ. ಆಗ ಐಸ್ ಕ್ರೀಮ್ ಡಬ್ಬನ ಕಿತ್ಕೊಂಡು ಹೋಗ್ತಾರೆ ಶಾಂತಿ. ಅದನ್ನು ನೋಡಿ ಶ್ರುತಿ ಅತ್ತೆ ನಿಮ್ಮೊಬ್ಬರಿಗೆ ಅಲ್ಲ ಎಲ್ಲರಿಗೂ ತೊಗೊಂಬಂದಿರೋದು ಕೊಡಿ ಇಲ್ಲಿ ಅಂತ ಹೇಳ್ಬಿಟ್ಟು ಶ್ರುತಿ ಕಿತ್ಕೊಂಡು ಮನೆಯವರಿಗೆಲ್ಲ ಐಸ್ ಕ್ರೀಮನ್ನು ಕೊಡ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡು ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಏನಾಯಿತು ಅಂತ ಹೇಳಿ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಂಬರೋಣ. ಆದಷ್ಟು ನನ್ನ ಒಂದು ವಿಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.